ಸರ್ ಆಕ್ಚುಲಿ ನಾನು ಊರಲ್ಲಿ ಇರಲಿಲ್ಲ. ನಮ್ಮ ಮಾಜಿ ಅಧ್ಯಕ್ಷರಾದ ಸಾರಾ ಗೋವಿಂದ ಅವರು ನಾಗಶೇಖರ್ ಕಂಪ್ಲೇಂಟ್ ಅಲ್ಲ, ವಿಜಯಲಕ್ಷ್ಮಿ ಅವ್ರದ್ದು ಇತ್ಯರ್ಥ ಆಗಿದೆ ಸರ್. ವಿಜಯಲಕ್ಷ್ಮಿ ಅವ್ರದ್ದು ಇತ್ಯರ್ಥ ಆಗಿದೆ ಅಂತೇಳಿ ನಮ್ಮ ಮಾಜಿ ಅಧ್ಯಕ್ಷರು ಸಾರಾ ಗೋವಿಂದ ಅವರು ಹೇಳಿದ್ದಾರೆ. ಈಗ ನಮ್ಮ ನಾಗಶೇಖರ್ ಅವ್ರದ್ದು ಅವರು ಏನೇನೋ ಹೇಳಿಕೆಯಲ್ಲಿ ಕೊಡ್ಕೊಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಗೆ ಇಷ್ಟುವರೆಗೂ ನಮ್ಮ ಸಂಪರ್ಕಕ್ಕೆ ಬಂದೇ ಇಲ್ಲ ಅಮ್ಮ. ನಾವು ಸುಮಾರು ಸಲ ದೂರವಾಣಿ ಮುಖಾಂತರ ಪ್ರಯತ್ನ ಪಡ್ತಾ ಇದ್ವಿ, ಅವರು ನಮ್ಗೆ ಸಿಕ್ಕಿಲ್ಲ. ಆದರೆ ನಾವು ಯಾವುದೇ ರೀತಿ ಅವ್ರಿಗೆ ನಾವು ಮೋಸ ಮಾಡಿಲ್ಲ. ನಾವು ಕರೆದಾಗೆಲ್ಲ ಬಂದಿದ್ವಿ, ನಾವು ಹೇಳಿಕೆಗೆಲ್ಲ ಕೊಟ್ಕೊಂಡಿದ್ದಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ನಾವು ಊರಲ್ಲಿ ಇಲ್ಲ ಸರ್, ಇವತ್ತು ಬಂದಿದ್ದೀನಿ, ಫೋನ್ ಮುಖಾಂತರ ಚರ್ಚೆ ಮಾಡ್ತೀವಿ ಸರ್ ಅವ್ರ ಜೊತೆ. ಈಗ ಅವರು ಹೇಳಿದಾರಲ್ಲ, ನಾನು ಮೊದಲೆಲ್ಲ ಸಿನಿಮಾ ರಿಲೀಸ್ ಆದಾಗ ಬಂದಿದ್ದೀನಿ ಪ್ರಮೋಷನ್ಗೆ, ಅವ್ರು ಮಾತಾಡೋದು ನಂಗೆ ಹರ್ಟ್ ಆಗಿದೆ, ಸೊ ಹಾಗಾಗಿ ನಾನು ಬರಕ್ಕಾಗಿಲ್ಲ, ಬೇರೆ ಸಿನಿಮಾ ಶೂಟಿಂಗ್ ಅಲ್ಲಿ ಇದ್ದೀನಿ ಅಂತ ರೀಸನ್ ಕೊಡಿದ್ರಿ. ಫಸ್ಟ್ ಟೈಮ್ ರಿಲೀಸ್ ಆದ್ರೆ ಓಕೆ, ರಿಲೀಸ್ ಆಗಿದ್ದೆ ಹಾಗಾಗಿ ಬರಕ್ಕಾಗಿಲ್ಲ ಅಂತ ಇದ್ರಿ. ಇಲ್ಲ, ಹಾಗೇನಿಲ್ಲ ಸರ್. ಒಂದು ಸಿನಿಮಾ ಗೆಲ್ಲಲೇಬೇಕಂದ್ರೆ ಅವರು ರಿಲೀಸ್ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಅದನ್ನ ಚೆನ್ನಾಗಿ ಹೋಗ್ಬೇಕಾರೆ ಸಪೋರ್ಟ್ ಮಾಡಿಕೊಡೋದು ನಮ್ಮ ಧರ್ಮ ಸರ್. ಅದು ಮಾಡಲೇಬೇಕು. ನೀವು ಅಲ್ಲಿ ಯಾಕೆ ಹಿಂಗೆ ಮಾಡಕ್ ಹೋಗಿದ್ರಿ, ಹೆಸರು ಗಳಿಸಿದ್ರಿ, ಹಣ ಗಳಿಸಿದ್ರಿ ಅಲ್ವಾ, ಯಾಕೆ ಇವಾಗ ತಾಚಾರ ಮಾಡ್ತೀರಿ? ಬನ್ನಿ ಒಂದ್ಸಲಿ ಬಂದು ಅವ್ರ ಜೊತೆಗೆ ಕೈ ಜೋಡಿಸಿ, ತಪ್ಪೇನಿದೆ? ನಾವೇನಾದ್ರು ಕಲ್ಕೊಳ್ತೀವಿ ಅದರಲ್ಲಿ, ಏನಿಲ್ಲ ಸರ್. ಅಟ್ಲೀಸ್ಟ್ ಮಾತೃ ಸಂಸ್ಥೆ ಆದ ನಮ್ಮ ವಾಣಿಜ್ಯ ಮಂಡಳಿಯಿಂದ ಒಂದು ದೂರವಾಣಿ ಕೆರೆ ಹೋದಾಗ ಅದಕ್ಕೆ ಸ್ಪಂದಿಸಬೇಕು ಅವರು. ಯಾರೋ PA ಹತ್ರ ಮಾತಾಡ್ಸೋದು, ನಾನು ಏನು ದೊಡ್ಡ ದೊಡ್ಡ ನಾಯಕ ನಟರೆಲ್ಲ ಇದ್ದಾರೆ, ಎಷ್ಟು ನಮ್ಗೆ ನಿರ್ಮಾಪಕನ ಅನ್ನದಾತರ ಅಂತ ಅಂದವರು ಎಲ್ಲ ಇದ್ದಾರೆ. ಅಂತದ್ರಲ್ಲಿ ಯಾರು ಸರ್ ದೇವರೇ ಬಂದ್ರೆ ಕ್ಷಮೆ ಅಂದಿದ್ದು? ಇಲ್ಲ ಸರ್, ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಇರ್ಲಿ ಸರ್, ಅವ್ರ ಅನಿಸಿಕೆ ಅದು ಇರ್ಬೋದು, ದೇವರೇ ಬರ್ಬೇಕು ಅದಕ್ಕೆ. ಅವ್ರು ಹೇಗೆ ಇಲ್ಲ ಅವರು ಕ್ಷಮಾಪಣೆ ಕೇಳ್ತಾರಂತ ನಾನು ಯಾವತ್ತೂ ಅಂದಿಲ್ಲ ಸರ್. ನಮಗೆ ಸ್ಪಂದಿಸಬೇಕು, ನಮ್ಮ ನಿರ್ಮಾಪಕರಿಗೆ ಆಗ್ಬೋದು, ಡೈರೆಕ್ಟರ್ಗೆ ಆಗ್ಬೋದು, ಸಮಯ ಬಂದಾಗ ಅವ್ರಿಗೆ ಸಪೋರ್ಟ್ ಮಾಡಬೇಕು ನಾಯಕ ನಟರು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಸರ್. ಹೌದು ನೋಡೋಣ ಸರ್. ಈಗ ನಾನು ದೂರವಾಣಿ ಸಂಪರ್ಕ ಮಾಡ್ತೀನಿ, ಸಿಕ್ಕಿದಾಗ ನಾನು ಅಮ್ಮನಿಗೆ ಹೇಳ್ತೀನಿ ಸರ್. ನಮ್ಮ ಕಲಾವಿದರು ಅಂತ ಏನು ಇವತ್ತು ಬಂದಿದ್ದಾರಲ್ಲ ಇಲ್ಲಿ, ಸಬರಿ ಶೆಟ್ಟಿ ಅವರು, ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಹತ್ರ ಕಂಪ್ಲೇಂಟ್ ತಗೊಂಡು ಬಂದಾಗ ಈಗ 2 ನಿಮಿಷ ಕೆಳಗಾಗಿ ನಮ್ಮ ಮಿತ್ರರು ಯಾರೋ ಕೇಳಿದ್ರು, ಯಾಕೆ ನೀವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಬಾರ್ದು ಹಾಗೆ ಹೇಗೆ ಅಂತೇಳಿ. ಅವರಂದ್ರು ನಮ್ಮ ಇಂಡಸ್ಟ್ರಿ ನಮ್ಮ ಕುಟುಂಬ, ಅವ್ರು ಒಂದೇ ಮಾತಂದ್ರು, ನಮ್ಮ ಇಂಡಸ್ಟ್ರಿ ನಮ್ಮ ಕುಟುಂಬ, ನಾವು ಕುಟುಂಬದಲ್ಲಿ ಇತ್ಯರ್ಥ ಆಗದೆ ಇದ್ರೆ ಹೊರಗಡೆ ಹೋಗೋಣ ಅನ್ನೋದು ಅವ್ರ ಅನಿಸಿಕೆ. ಅದಕ್ಕೆ ನಾನು ವಾಟ್ಸಪ್ ಸರ್. ಎರಡನೇದು, ಇವತ್ತು ನಮ್ಮ ಮಿತ್ರರು ಒಬ್ರು ಕೇಳಿದ್ರು, ನೀವು ಇಲ್ಲಿ ಮೆಂಬರ್ ಆಗಿದ್ದಾರೆ ಅಂತೇಳಿ. ಸರ್, ಅವರು ಕಲಾವಿದರು, ಇಲ್ಲಿ ಮೆಂಬರ್ ಆಗಬೇಕಾಗಿಲ್ಲ. ಅವ್ರು ಸಿನಿಮಾ ಮಾಡ್ತಾ ಇದಾರಲ್ಲ, ಅವ್ರ ನಿರ್ಮಾಪಕರು ನಮ್ಮಲ್ಲಿ ಮೆಂಬರ್ ಆಗಿದ್ದಾರೆ. ಹಾಗಾಗಿ ನಾವು ಕೆಲವೆಲ್ಲ ಇದನ್ನ ನೋಡಿಕೊಂಡು ಏನೋ ಒಂದು ಆಗತ್ತೆ, ಅದನ್ನ ಇಮಿಡಿಯೇಟ್ ಆಗಿ ನಾವು ಏನು ಮಾಡಬೇಕು ಅನ್ನೋದು ನೋಡಲೇಬೇಕು ಹೊರತು ನಮ್ಮಲ್ಲಿ ಮೆಂಬರ್ ಇರಲೇಬೇಕು, ಮಸ್ಟ್ ಅಂಡ್ ಶುಡ್. ಅವ್ರ ಸಿನಿಮಾ ಏನು ಮಾಡ್ತಾ ಇದ್ದಾರೋ ಅದಕ್ಕೆ ಆ ನಿರ್ಮಾಪಕರು ಇಲ್ಲಿ ಮೆಂಬರ್ ಆಗಿದ್ದಾರೆ ಅಲ್ವಾ ಸರ್? ಓಕೆ, ಥ್ಯಾಂಕ್ ಯು ಸರ್. ಆಮೇಲೆ ಇವತ್ತಿನ ದಿನ ಸರ್ ಸಿನಿಮಾಗಳಿಗೆ ಜನನೇ ಬರ್ತಾ ಇಲ್ಲ ಸರ್. ಇಂಥ ಟೈಮಲ್ಲಿ ಇಂಥ ಆಹೋಗಲಿದಾವಲ್ಲ, ಏನು ನಾವು ಅಲ್ಲಿ ಆ್ಯಕ್ಟಿಂಗ್ ಕೊಡಿಸ್ತೀವಿ, ಇಲ್ಲಿ ಮಾಡಿಸ್ತೀವಿ, ಅಲ್ಲಿ ಮಾಡಿಸ್ತೀವಿ ಅಂತೇಳಿ ಸೀಟಿಂಗ್ ಮಾಡ್ತಾ ಇದಾರಲ್ಲ, ಎಷ್ಟು ಸರಿ ಸರ್ ಅಲ್ವಾ? ಯಾರೋ ಹೊಸಬರು ಮಾಡಿದ್ದಾರೆ ಅಂದಾಗ ಅದಕ್ಕೊಂದು ಅರ್ಥ ಇರುತ್ತೆ. ಏನೋ ಬೆಳಿಬೇಕು, ದುಡ್ಡು ಮಾಡಬೇಕು ಅನ್ನೋ ರೇಂಜಲ್ಲಿ ಏನೋ ಹೊಟ್ಟೆಪಾಡು ಮಾಡ್ಕೊಂಡು ಹೋಗ್ತಾರೆ ಸರ್ ಹೊಸಬರು. ಸರ್, ಎಂಥ ನಮ್ಮ ಇವತ್ತು ಹೆಸರ ಅಂತ ಒಬ್ಬ ಗಣ್ಯ ವ್ಯಕ್ತಿ ನಿಮ್ಗೆ ಆ್ಯಕ್ಟಿಂಗ್ ಮಾಡಿಸ್ತೀನಿ, ಇನ್ಯಾರನ್ನೋ ಕಲಾವಿದನ ನಾನು ತೋರಿಸ್ತೀನಿ, ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಹಾಗಂತೇಳಿ ಈ ಥರ ಮಾಡ್ತಾರಲ್ಲ, ಅಕ್ಷಮ್ಯನೀಯ ಅಪರಾಧ ಸರ್ ಇದು. ಇದಕ್ಕೆ ನಾವು ನಮ್ಮ ಇದ್ದಾರೆ, ಇನ್ನು ಹಿರಿಯರೆಲ್ಲ ಇದ್ದಾರೆ, ಅವರೆಲ್ಲ ಕಟ್ಟಿರೋ ಇಂಡಸ್ಟ್ರಿ ಸರ್ ಇದು. ಇದನ್ನು ಏನು ಇವತ್ತು ಈ ಥರ ಆಗ್ತಾ ಇದೆಯಲ್ಲ, ನಮಗೇ ನಾಚಿಕೆಗೇಡಾಗುತ್ತೆ. ಏನು ಇಂಥ ದರ್ಶಕರು ಆಗ್ಬೋದು, ಇನ್ನೊಬ್ರು ಆಗ್ಬೋದು, ನಾವೇನು ಕೆಲವರು ನಿರ್ಮಾಪಕರು ನಿಮ್ಗೆ ಹೀರೋ ಮಾಡಿಬಿಡ್ತೀವಿ, ನಿಮ್ಮನ್ನ ಹೀರೋ ಇನ್ನು ಮಾಡಿಬಿಡ್ತೀವಿ, ಇಂಥವು ನಡೀತಾನೆ ಇದ್ದಾವೆ. ಆದರೆ ಇಷ್ಟೆಲ್ಲ ಹೆಸರು ಮಾಡಿರೋನು ಇದು ಮಾಡೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ ಸರ್. ಇದು ಸರ್ ಮುಂದಿನ ದಿನಗಳಲ್ಲಿ ಇದು ಏನಂತ ನಾವು ಚರ್ಚೆ ಮಾಡಿಬಿಟ್ಟು ಅವ್ರನ್ನ ಕರೆಸಿ ಮಾತಾಡ್ತೀವಿ ಸರ್. ಒಬ್ಬರಿಂದ ಇಡೀ ಇಂಡಸ್ಟ್ರಿಗೆ ಕಪ್ಪು ಮಚ್ಚೆ ಬರೋದು ಬೇಡಿ ಸರ್.
ಕೆಟ್ಟದಾಗೋದು ಬೇಡ. ಅದಕ್ಕೆ ನಾವು ಕಟ್ಟುನಿಟ್ಟವಾಗಿ ಅವ್ರಿಗೆ ಸಂಪರ್ಕ ಮಾಡಿ ನಾನು ಅವ್ರ ಜೊತೆಗೆ ಚರ್ಚೆ ಮಾಡಿ ಇವನ್ನ ಕರೆಸಿ ನಾನು ಮಾತಾಡಿಸಿ ಇತ್ಯರ್ಥ ಮಾಡೋಕೆ ನಾನು ಪ್ರಯತ್ನ ಪಡ್ತೀನಿ ಸರ್.